ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಕಾಲೇಜಿನ NSS ಘಟಕದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಸಂಭ್ರಮ ಸಮಾಗಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಸತತ ಓದು, ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಬಹುದು ಎಂದರು. ಒಂದು ಅಂಕ ಗಳಿಸಿದವರು 10 ಅಂಕ ಗಳಿಸಿದವರು ತೇರ್ಗಡೆ ಆದವರು ಎಲ್ಲರೂ ಕೂಡ ಅದೇ ಒಂದು ಶಾಲೆಯಲ್ಲಿ, ಅದೇ ಒಂದು ತರಗತಿಯಲ್ಲಿ, ಅದೇ ಒಂದು ಉಪನ್ಯಾಸಗಳಿಂದ ಕಲಿತವರು. ಈಗ ಒಬ್ಬರು 100ಕ್ಕೆ 80 ಅಂಕ ಪಡೆದಲ್ಲಿ, ಒಬ್ಬರು 100ಕ್ಕೆ 20 ಅಂಕ ಪಡೆದಿರುವಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಸಾಮರ್ಥ್ಯ ಅಡಿಗಿರುತ್ತೆ, ಆ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿದೆ. ನಾನು 20ಕ್ಕೆ ಸೀಮಿತವಾಗ್ತೇನೆ ಅನ್ನುವಂಥ ನಿರ್ಧಾರ, ಅನ್ನೋದು ಅವರೇ ತಗೊಂಡ್ಬಿಟ್ಟಿದ್ದಾರೆ, ಅವರೇ ಆ ಸ್ಥಾನದಲ್ಲಿ, ನಾನಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು 20 ಮಾರ್ಕ್ಸ್ಗೆ ನಾನು ಲಿಮಿಟ್ ಮಾಡ್ಕೊಳ್ತೀನಿ ಅನ್ನತಕ್ಕಂಥ ನಿರ್ಧಾರ ನಾವು ಅನೇಕ ವಿದ್ಯಾರ್ಥಿಗಳನ್ನು ನೋಡ್ತೇವೆ. ಇಲ್ಲದೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ನೀವುಗಳೂ ಸಹ ಆ ಸಾಲಿಗೆ ಸೇರುವುದಕ್ಕೆ ಯೋಗ್ಯ ಅಂತ ಒಂದು ಮನಸ್ಸು ನಿಮ್ಮಲ್ಲಿ ಬರಬೇಕಾಗಿದೆ. ಅಷ್ಟೆಲ್ಲ ಬೇಕಾಗಿದೆ. ಏನಂತ ಹೇಳ್ತಾರೆ ವಿವೇಕಾನಂದರು? ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಮಗು, ಆದರೆ ಸಾಧಿಸುವಂತ ಛಲ ನಿಮಗೆ. ಅಂತ ಛಲದಿಂದ ನೀವೆಲ್ಲರೂ ಸಹ ಮುಂದೆ ಸಾಗಬೇಕು ಎಂಬುದಾಗಿ ಅಜ್ಞಾನವೆಂಬ ಭಂಡಾರವನ್ನ ಸಂಪಾದನೆ ಮಾಡಿ ಇಡೀ ಪ್ರಪಂಚಕ್ಕೆ ನೀವು ಶ್ರೀಮಂತರಾಗಿ ಜ್ಞಾನವನ್ನ ಹಂಚುವವರಾಗಿರಬೇಕು ಅಂತ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಂಪೂರ್ಣ ಮನಸ್ಸಿನಿಂದ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಶಿಕ್ಷಣ ಇಲಾಖೆಯ ಶೋಭಾ ಅವರು ಮಾತನಾಡಿ, ಬಾಲಕಿಯರು ಸಂಕೋಚ ಬಿಟ್ಟು ಹೊರ ಪ್ರಪಂಚಕ್ಕೆ ಕಾಲಿಡಬೇಕು. ಆಗ ಹೊಸ ಜಗತ್ತು ತೆರೆದುಕೊಳ್ಳುತ್ತದೆ. ಉನ್ನತ ವ್ಯಾಸಂಗಕ್ಕೆ ಮುನ್ನುಗ್ಗುವ ಧೈರ್ಯ ಬರುತ್ತದೆ. ಧೈರ್ಯದಿಂದ ಮುನ್ನುಗ್ಗಿ ಯಶಸ್ಸು ಸಾಧಿಸಿ ಎಂದು ಆಶಿಸಿದರು. ರವೀಂದ್ರ ಜಲ್ದಾರ್ ಸೇರಿದಂತೆ ವಿವಿಧ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಭಾಂಗಣ ವಿದ್ಯಾರ್ಥಿನಿಯರಿಂದ ತುಂಬಿ ತುಳುಕುತ್ತಿತ್ತು.